ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಕೆಮಿಸ್ಟ್ರಿ ಸ್ಟುಡಿಯೋ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಸೈಂಟಿಫಿಕ್ ನೊಟೇಷನ್ ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಆ ಸೈಂಟಿಫಿಕ್ ನೊಟೇಷನ್ ಹಾಗೂ ಸಿಗ್ನಿಫಿಕೆಂಟ್ ಫಿಗರ್ಸ್ನ ಮೇಲಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಈಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅವೊಗಡ್ರೋಸ್ ನಂಬರ್. ಅವೊಗಡ್ರೋಸ್ ನಂಬರ್ ಅಂದರೆ ಏನಪ್ಪ? ದಿಸ್ ಈಸ್ ದ ಕಾನ್ಸ್ಟೆಂಟ್ number. What is the number? n equal to 6.022 into 10 to the power 23. ಸೊ ಇದು ಬಂದುಬಿಟ್ಟು ನಮಗೆ ಅವೊಗಡ್ರೋಸ್ ನಂಬರ್ ಆಗುತ್ತೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ರೂಲ್ಸ್ ಇದೆ ನಮಗೆ. ಯಾವುದೇ ಎಕ್ಸ್ಪೋನೆನ್ಷಿಯಲ್ ಪವರ್ ಅಂದರೆ ದಿಸ್ ಈಸ್ ದ ಎಕ್ಸ್ಪೋನೆನ್ಷಿಯಲ್ ಪವರ್, ಇದು ನಮಗೆ ಯಾವತ್ತು ಸಿಗ್ನಿಫಿಕೆಂಟ್ ಫಿಗರ್ ಆಗೋದಿಲ್ಲ. ಸೊ ಹಾಗಿದ್ರೆ ಯಾವುದು ನಮಗೆ ಸಿಗ್ನಿಫಿಕೆಂಟ್ ಫಿಗರ್? ಇಲ್ಲಿ ನೋಡ್ತಾ ಇದ್ರೆ ನಂಬರ್ ಡೆಸಿಮಲ್ ಪಾಯಿಂಟನ್ನು ಹಿಂದ್ಗಡೆ ಅಥವಾ ಮುಂದ್ಗಡೆ ಯಾವುದಾದ್ರೂ ಝೀರೋ ಇರಲಿ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಾನ್ ಝೀರೋಸ್ ಏನಾದರೂ ಪ್ರೆಸೆಂಟ್ ಇದ್ದರೆ ದಟ್ ಈಸ್ ಆಲ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಆಲ್ ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್. ದಿಸ್ ಈಸ್ ದ ಫಸ್ಟ್ ಕ್ವಶನ್. ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ ನಮಗೆ? ಅಪ್ ಟು ಸಿಗ್ನಿಫಿಕೆಂಟ್ ಫಿಗರ್ ಈಸ್ 4. ಸೊ ನೆಕ್ಸ್ಟ್ ಕ್ವಶನ್, the correctly reported answer of the addition of 4.523 then 2.3 and 6.24 will have significant figure. So here ನಾವೇನು ಮಾಡಬೇಕು? ಸೊ ಎಲ್ಲ ನಂಬರ್ನ ಒಂದ್ಸಲ ನೋಡಿ. ಸೊ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಹಿಯರ್ ಹೌ ಮೆನಿ ನಂಬರ್ಸ್ ಆರ್ ಪ್ರೆಸೆಂಟ್? 3. ಆಫ್ಟರ್ ಡೆಸಿಮಲ್ ಪಾಯಿಂಟ್ 3 ನಂಬರ್ಸ್ ಆರ್ ಪ್ರೆಸೆಂಟ್. ದೆನ್ ಆಫ್ಟರ್ ಹಿಯರ್ 1 ನಂಬರ್ ಆ್ಯಂಡ್ ಹಿಯರ್ 2 ನಂಬರ್ಸ್. ಸೊ ಈ ಎಲ್ಲ ನಂಬರ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರು 13.063. ಹಾಗಿದ್ರೆ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ನಾವು ಇಲ್ಲಿ ಯಾವುದು ಲೀಸ್ಟ್ ಡೆಸಿಮಲ್ ಪಾಯಿಂಟ್ನ ನಂತರ ಯಾವುದು ಲೀಸ್ಟ್ ಇದೆ ನಂಬರು, ಆ ನಂಬರ್ನವರೆಗೂ ನಾವು ರೌಂಡ್ ಆಫ್ ಮಾಡಬೇಕಾಗತ್ತೆ. ಹಿಯರ್ ಎಷ್ಟು? 1. ಸೊ ಹಾಗಿದ್ರೆ ಇಲ್ಲಿ ನಮಗೆ ಬಂದಿರೋಂಥ ಆನ್ಸರ್ ಎಷ್ಟು? ದಿಸ್ ಮಚ್. ಸೊ ಆಫ್ಟರ್ ಡೆಸಿಮಲ್ನ ಪಾಯಿಂಟ್ನ ನಂತರ ಎಷ್ಟು ನಂಬರ್ ಇದೆ? 0 ಇದೆ. ಹಾಗಿದ್ರೆ ಈ 0 ಪಕ್ಕದಲ್ಲಿರೋ ನಂಬರ್ 6. ಸೊ 5ಗಿಂತ ಜಾಸ್ತಿ ಇರೋದ್ರಿಂದ ಈ ಒಂದು ನಂಬರನ್ನು ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಆವಾಗ ನಮಗೆ ಸಿಗುವಂಥ ನಂಬರ್ ಎಷ್ಟು? 13.163. ಸೊ ಹಾಗಿದ್ರೆ ಎಷ್ಟರವರೆಗೂ ರೌಂಡ್ ಅಪ್ ಮಾಡಬೇಕು? ಆಫ್ಟರ್ ಲೀಸ್ಟ್ ಡೆಸಿಮಲ್ ಪಾಯಿಂಟ್ನಷ್ಟು, ಅಂದರೆ ಈ ನಂಬರ್ನಷ್ಟು ನಾವು ರೌಂಡ್ ಅಪ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? 13.3. ಹಾಗಿದ್ರೆ ನಮಗೆ ಸಿಗ್ತಕ್ಕಂತಹ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 3. ಸೊ ಆನ್ಸರ್ ಈಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ಆನ್ಸರ್ ಆಫ್ ದ ಕ್ಯಾಲ್ಕುಲೇಷನ್ ಇನ್ ದಿಸ್ ಮಚ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಡಿವಿಷನ್ ಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಐಡೆಂಟಿಫೈ ಮಾಡಬೇಕು. ಯಾವುದೇ ಸಬ್ಸ್ಟ್ರಾಕ್ಷನ್ ಅಡಿಷನ್ ಮಾಡಬೇಕಾದ್ರೆ ಸೊ ನಮಗೆ ಟ್ರಿಕ್ ಇರೋದೇನು ಅಂತಂದರೆ ಎಲ್ಲಿವರೆಗೂ ರೌಂಡ್ ಆಫ್ ಮಾಡಬೇಕು ಅಂತಂದರೆ ಆಫ್ಟರ್ ಡೆಸಿಮಲ್ ಪಾಯಿಂಟ್ ವಿಚ್ ಈಸ್ ಹ್ಯಾವಿಂಗ್ ಲೀಸ್ಟ್. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಒನ್. ರಿಮೆಂಬರ್ ಒನ್ ಥಿಂಗ್. ಸೊ ಡಿವಿಷನಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಸಿಂಪಲ್, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್, ಯಾವ ಸಿಗ್ನಿಫಿಕೆಂಟ್ ಫಿಗರ್? ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ನೋಡಿ, ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? 4 ಇದೆ. ಇಲ್ಲೆಷ್ಟಿದೆ? 2 ಇದೆ. ಇಲ್ಲೆಷ್ಟಿದೆ? 4 ಇದೆ. ಹಾಗಿದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಯಾವುದು? ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಬಂದುಬಿಟ್ಟು ನಮಗೆ 5.8 ಆಗುತ್ತೆ. ಸೊ ಸಿಂಪಲ್ ಆನ್ಸರಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಸಿಮಿಲರ್ ಆಪ್ಷನ್ಸ್ಗಳು ಇದ್ದಾವೆ. ಸೊ ಹಾಗಿದ್ರೆ ನಮಗೆ ಬಂದಿರೋ ಫೈನಲ್ ಆನ್ಸರ್ ಎಷ್ಟು ಅಂದರೆ ಇಷ್ಟು. ಸೊ ಹಾಗಿದ್ರೆ ಎಲ್ಲಿವರೆಗೂ ರೌಂಡ್ ಆಫ್ ಮಾಡಬೇಕು? ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್. ಸೊ 5.8. ಸೊ 5.8 ಅಂದರೆ ನಮಗೆ ಸಿಕ್ಕಿರೋ ಆನ್ಸರ್ ಎಷ್ಟು? 3.570. ಈ 5ನ ಪಕ್ಕದಲ್ಲಿ ಸೊ 5ಗಿಂತ ಜಾಸ್ತಿ ಇರೋದ್ರಿಂದ ಈ ನಂಬರನ್ನು ನಾವು ಇನ್ಕ್ರೀಸ್ಡ್ ಬೈ 1. ಸೊ 1 ನಂಬರಿಂದ ಇನ್ಕ್ರೀಸ್ ಮಾಡ್ಕೋತೀವಿ. ಸೊ ಅವಾಗ ಇದೇನಾಗುತ್ತೆ ಆನ್ಸರ್ ನಮಗೆ 3.6 ಆಗುತ್ತೆ. ಸೊ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್? ಹಿಯರ್ 2 ಸಿಗ್ನಿಫಿಕೆಂಟ್ figures are present. So what about the option? 4th option is right answer. So next question, the correctly reported difference of 16.42
15 and 6.01 will have significant figures equal to. See, difference it means what? Subtraction. ಸೊ ಎರಡು ನಂಬರನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಸಿಕ್ಕಿರೋ ನಂಬರ್ ಇಷ್ಟು. ಸೊ ಇಷ್ಟು ಆನ್ಸರ್ ನಮಗೆ ಸಿಕ್ತು. ಸಿ ರಿಮೆಂಬರ್ ಒನ್ ಥಿಂಗ್, ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ ಎಷ್ಟು ನಂಬರ್ಸ್ ಇವೆ ಇಲ್ಲಿ? 4 ನಂಬರ್ಸ್. ಹಿಯರ್ 2. ಸೊ ವಿಚ್ ಈಸ್ ಲೀಸ್ಟ್? ಸೊ ಇದು ಲೀಸ್ಟ್ ಆಗಿರೋದ್ರಿಂದ ಇಷ್ಟು ನಂಬರ್ವರೆಗೂ ಅಂದರೆ ಬಂದಿರೋ ಆನ್ಸರಲ್ಲಿ ಇಷ್ಟು ನಂಬರ್ವರೆಗೂ ನಾವೇನು ಮಾಡಬೇಕಾಗುತ್ತೆ? ರೌಂಡ್ ಆಫ್ ಮಾಡಬೇಕಾಗುತ್ತೆ. ಸಿ 10.41. ಸೊ 10.4115 ಇದೆ. ಅಪ್ ಟು ಇಲ್ಲಿವರೆಗೂ ರೌಂಡ್ ಅಪ್ ಮಾಡಿದಾಗ ಸೊ ಇದ್ರ ಪಕ್ಕದಲ್ಲಿರೋ ನಂಬರು 1 ಇದೆ. ಸೊ ಹಾಗಿದ್ರೆ 1 ಇದೆ ಅಂತಂದರೆ ಅದು ಗ್ರೇಟರ್ ದೆನ್ 5 ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ನಂಬರ್ನ ಇನ್ಕ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮಗೆ ಸಿಕ್ಕಿರೋ ಆನ್ಸರ್ ಎಷ್ಟು? 10.41. ಸೊ ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 4. ಸೊ ಆಪ್ಷನ್ ಏನಾಗುತ್ತೆ ನಮಗೆ? ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಆನ್ ಡಿವೈಡಿಂಗ್ 0.46 by 15.374. The actual answer is 0.029236. The correctly reported answer will be. So you are asking what? ಸೊ ನಮಗೇನು ಕೇಳ್ತಿದ್ದಾರೆ ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಕೇಳ್ತಾ ಇದ್ದಾರೆ. ಸಿ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 2. ಸೊ ದಿಸ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಿದ್ರೆ ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಪ್ಪ? 5. ಸೊ ಈ ಎರಡರಲ್ಲಿ ಯಾವುದು ನಮಗೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಇದೆ? ಇದು. ಸೊ ಹಾಗಿದ್ರೆ ಎಷ್ಟು ನಂಬರ್ವರೆಗೂ ನಾವು ರೌಂಡ್ ಆಫ್ ಮಾಡಬೇಕು? ಸೊ 2 ನಂಬರ್ವರೆಗೂ ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಕ್ವಶನಲ್ಲಿ ನಮಗೆ ಆನ್ಸರ್ ಕೂಡ ಅವರೇ ಕೊಟ್ಟಿದ್ದಾರೆ, 0.029. ಸೊ ಅಂದರೆ ನಮಗೆ ಎಲ್ಲಿವರೆಗೂ ಸಿಗ್ನಿಫಿಕೆಂಟ್ ಫಿಗರ್ ಸಿಗುತ್ತೆ? ಇಲ್ಲಿವರೆಗೂ. ಸಿ ರಿಮೆಂಬರ್ ಒನ್ ಥಿಂಗ್, ಈ 9ನ ಪಕ್ಕದಲ್ಲಿ 2 ಇದೆ. ಈ 2 ಏನಾಗಿದೆ ಅಂದರೆ 5ಗಿಂತ ತುಂಬ ಚಿಕ್ಕದಾಗಿದೆ. ಹಾಗಿದ್ರೆ ಏನಾದರೂ ಚೇಂಜಸ್ ಆಗುತ್ತಾ? ನೋ. ಸೊ ಹಾಗಿದ್ರೆ ನಮಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟು? 0.029. ಸೊ ಈ 9ನ ಪಕ್ಕದಲ್ಲಿ 2 ಇರೋದ್ರಿಂದ, ಸೊ ಲೆಸ್ ದೆನ್ 5 ಇರೋದ್ರಿಂದ ಡಸ್ ನಾಟ್ ಚೇಂಜ್. ಸೊ ವಿ ಗಾಟ್ 0.029. ದಿಸ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್. ಸೊ ವಾಟ್ ಈಸ್ ದ ಆಪ್ಷನ್? ಸೆಕೆಂಡ್ ಆಪ್ಷನ್, 0.029. ನೆಕ್ಸ್ಟ್ ಕ್ವಶನ್ ನೋಡಿ, 2 students X and Y report the weight of the same substance as a 5.0 gram and 5.00 gram. So this is X, this is Y. ಸೊ ಎರಡರಲ್ಲಿ ಯಾವುದು ಅಕ್ಯುರೇಟ್ ಇದೆ, ಯಾವುದು ಅಕ್ಯುರೇಟ್ ಇಲ್ಲ ಅನ್ನೋದನ್ನು ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡೋಣ. ಸೊ ಫಸ್ಟ್ ಆಪ್ಷನ್, ಬೋತ್ ಆರ್ ಈಕ್ವಲಿ ಅಕ್ಯುರೇಟ್. ಸಿ ನೀವೇ ನೋಡ್ತಾ ಇದ್ದೀರಾ, 5.0, 5.00 ಎರಡಕ್ಕೂ ಕಂಪೇರ್ ಮಾಡಿದಾಗ ಸೊ ಇದು ನಮಗೆ ತುಂಬ ಅಕ್ಯುರೇಟ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಿದ್ರೆ X is more accurate or Y is more accurate? So next option ನೋಡಿ, X is a more accurate than the Y. This is wrong. Third option, Y is more accurate than the X. See, ಹೌದು, ನಮಗೆ 5.00 is more accurate than the 5.0. So fourth option, both are inaccurate scientifically. See, ನಮಗೆ ಇಲ್ಲೇ ಕಾಣಿಸ್ತಾ ಇದೆ 5.0ಗೆ ಕಂಪೇರ್ ಮಾಡಿದರೆ 5.00. It means Y is more accurate than the X. So option is third option. Next question, 81.4 gram sample of ethyl alcohol contains 0.002 gram of water. So the amount of pure ethyl alcohol, so to the proper number of significant figures is 81.4 gram of ethyl alcohol ಇದೆ ಅಂತೆ. ಸೊ ಅದರಲ್ಲಿ ಎಷ್ಟು ವಾಟರ್ ಕಂಟೇನ್ ಆಗಿದೆ ಅಂದರೆ 0.002 ಗ್ರಾಮ್ನಷ್ಟು. ಸೊ ಹಾಗಿದ್ರೆ ಇದರ ಅರ್ಥ ಏನು? ಪ್ಯೂರ್ ಅಮೌಂಟ್ ಆಫ್ ಈಥೈಲ್ ಆಲ್ಕೋಹಾಲ್ ಬೇಕು ಅಂತಂದರೆ ಸಿಂಪಲ್, ಈ ಎರಡರಲ್ಲಿ ಎರಡು ನಂಬರನ್ನು ನಾವು ಡಿಫ್ರೆನ್ಸ್ ತೊಗೊಳ್ಳೋಣ. ಸೊ ಡಿಫ್ರೆನ್ಸ್ ಇಟ್ ಮೀನ್ಸ್ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಆವಾಗ ನಮಗೆ ಸಿಕ್ಕಿರೋ ನಂಬರ್ ಇಷ್ಟು. ಸೊ ಹಾಗಿದ್ರೆ ಎಷ್ಟು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ? ಸಿಂಪಲ್, ಇಲ್ಲಿ ನೋಡಿ, ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ ಎಷ್ಟು ನಂಬರ್ ಇದೆ? 1 ನಂಬರ್. ಇಲ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ ಎಷ್ಟು ನಂಬರ್ ಇವೆ? 3 ನಂಬರ್ಸು. ಸೊ ಹಾಗಿದ್ರೆ ಈ ಎರಡರಲ್ಲಿ ಯಾವುದು ಲೀಸ್ಟ್ ಇದೆ? ಸೊ ಈ ನಂಬರ್ ಲೀಸ್ಟ್ ಇದೆ. ಸೊ ಹಾಗಿದ್ರೆ ಎಷ್ಟು ನಂಬರ್ವರೆಗೂ ರೌಂಡ್ ಆಫ್ ಮಾಡಬೇಕು? ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ 1 ನಂಬರ್ವರೆಗೂ ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ. ಸೊ ಈ ಎರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಇಟ್ ಮೀನ್ಸ್ ಡಿಫ್ರೆನ್ಸ್ ತೆಗೆದಾಗ ನಮಗೆ ಬಂದಿರೋಂಥ ಆನ್ಸರು 81.398. ಸೊ ಹಾಗಿದ್ರೆ ಎಷ್ಟು ನಂಬರ್ವರೆಗೂ ರೌಂಡ್ ಆಫ್ ಮಾಡಬೇಕು? 81.4 ಬಿಕಾಸ್ ಆಫ್ ಲೀಸ್ಟ್ ಡೆಸಿಮಲ್ ಪಾಯಿಂಟ್. ಸೊ ನೆಕ್ಸ್ಟ್ ನೋಡಿ, 81.3 ಡಿಫ್ರೆನ್ಸ್ ಸಿಕ್ಕಿದೆ. ಈ 3ವರೆಗೂ ನಾವು ರೌಂಡ್ ಆಫ್ ಮಾಡಬೇಕಂದ್ರೆ ಇದರ ಪಕ್ಕದಲ್ಲಿ 9 ಇದೆ. ಸೊ ಗ್ರೇಟರ್ ದೆನ್ 5 ಇರೋದ್ರಿಂದ ಈ ನಂಬರನ್ನು 1 ನಂಬರಿಂದ ನಾವು ಇನ್ಕ್ರೀಸ್ ಮಾಡಬೇಕು. ಸೊ ಆವಾಗ ನಮಗೆ ಸಿಗುವಂಥ ಆನ್ಸರ್ ಎಷ್ಟು? 81.4 ಗ್ರಾಮ್. ಇಷ್ಟು ನಮಗೆ ಪ್ಯೂರ್ ಈಥೈಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ವಾಟ್ ಅಬೌಟ್ ದ ಸಿಗ್ನಿಫಿಕೆಂಟ್ ಫಿಗರ್? 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ವಾಟ್ ಈಸ್ ದ ಆಪ್ಷನ್?
third option 81.4 gram. Next question, assertion. Significant figures for 0.200 is 3, whereas for 200 it is 1. Reason, 0 at the end or right of the number are significant provided they are not on the right side of the decimal point. ಸಿ ಹಾಗಿದ್ರೆ ಅಸರ್ಷನ್ ನೋಡೋಣ. ಅಸರ್ಷನಲ್ಲಿ 0.200 ಹಿಯರ್ how many significant figure? 3 significant figures are present. So here 1 significant figures are present. So remember one thing, after decimal point ನ ನಂತರದಲ್ಲಿರ್ತಕ್ಕಂತಹ ರೈಟ್ ಸೈಡ್ ನಂಬರ್ಸ್ 200. ಸೊ ಈ ಆಫ್ಟರ್ ಡೆಸಿಮಲ್ ಪಾಯಿಂಟ್ನ ನಂತರ ಯಾವುದೇ ಝೀರೋಗಳು ನಾನ್ ಝೀರೋನ ಪಕ್ಕದಲ್ಲಿ ಬಂದುಬಿಡ್ತು ಅಂತಂದರೆ ಅದೆಲ್ಲ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಹಾಗಿದ್ರೆ ರೀಸನ್ ಏನಾಗುತ್ತೆ ಅಂತಂದರೆ, ಝೀರೋಸ್ ಆಟ್ ದ ಎಂಡ್ ಆರ್ right of the number are significant provided they are on the right side of the decimal point, but here reason is given they are not. So assertion is true, reason is false. So option is third option is right option. The next question, after rounding off 1.235 and 1.225 we will have their answer respectively as. ನೀವೇ ನೋಡ್ತಾ ಇದ್ದೀರಾ here 1.2535. ಸಿ ಈ 5ನ ಪಕ್ಕದಲ್ಲಿ, ಸೊ ಪ್ರಿಸೀಡಿಂಗ್ ಈ 5ನ ಪಕ್ಕದಲ್ಲಿ ಯಾವ ನಂಬರ್ ಇದೆ? ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ದಾಗ ಚೇಂಜ್ ಆಗಬೇಕಾ? ಎಸ್, ಚೇಂಜ್ ಆಗಬೇಕು. ಸೊ ಚೇಂಜ್ ಆದಾಗ ನಮಗೆ ಆನ್ಸರ್ ಏನು ಬರುತ್ತೆ? ಈ 5ನ ಪಕ್ಕದಲ್ಲಿ ಆಡ್ ನಂಬರ್ ಇದ್ದರೆ 1 ನಂಬರಿಂದ ಇನ್ಕ್ರೀಸ್ ಆಗುತ್ತೆ. ಸೊ ವಿ ಗೆಟ್ 1.24. ಸೊ ಯಾವಾಗ ಆಡ್ ನಂಬರ್ ಇದ್ದಾಗ ಇಟ್ ವಿಲ್ ಬಿ ಚೇಂಜ್. ಅದೇ ನೆಕ್ಸ್ಟ್ ನೋಡಿ 1.225 ಇದೆ. ಸೊ ಇದ್ರ ಪಕ್ಕದಲ್ಲಿ ಅಂದರೆ 5ನ ಪಕ್ಕದಲ್ಲಿ ಈವನ್ ನಂಬರ್ ಇದೆ. ಸೊ ಈವನ್ ನಂಬರ್ ಇತ್ತು ಅಂತಂದರೆ ಸೊ ದೇರ್ ಈಸ್ ನೋ ಚೇಂಜ್. ಸೊ ಅಲ್ಲಿರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ? ಅಪ್ ಟು ಇಲ್ಲಿವರೆಗೂ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಸೊ 1.22. ಸೊ ರಿಮೆಂಬರ್ ಒನ್ ಥಿಂಗ್, ಆಡ್ ನಂಬರ್ ಇದ್ದರೆ 5ನ ಪಕ್ಕದಲ್ಲಿರೋ ನಂಬರ್ ಆಡ್ ನಂಬರ್ ಇದ್ದರೆ ಇಟ್ ವಿಲ್ ಚೇಂಜ್. ಸೊ 5ನ ಪಕ್ಕದಲ್ಲಿ ಏನಾದರೂ ನಮಗೆ ಈವನ್ ನಂಬರ್ ಇತ್ತು ಅಂತಂದರೆ ಸೊ ಡಸ್ ನಾಟ್ ಚೇಂಜ್. ರಿಮೆಂಬರ್ ಇಟ್. ಸೊ ಹಾಗಿದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಆನ್ಸರ್ ಏನು? 1.24 ಆ್ಯಂಡ್ 1.22. ಸೊ ಆಪ್ಷನ್ ಈಸ್ ಫೋರ್ತ್ ಆಪ್ಷನ್.